ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ತೂಗುಗತ್ತಿ. ಯಾವಾಗ ಬಿಆರ್ ಪಾಟೀಲ್ ಅವರು ನೋಡಿ ವಸತಿ ಇಲಾಖೆಯಲ್ಲಿ ಇಂಥದ್ದೆಲ್ಲ ನಡೀತಾ ಇದೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ರು. ಜಮೀರ್ ಅಹಮದ್ ಖಾನ್ ಅವರ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ. ಆರೋಪದ ಬೆನ್ನಲ್ಲೇ ಮರ್ಮಾಘಾತ ಎದುರಾಗಿದೆ ಕಾಂಗ್ರೆಸ್ ಪಾಳೆಯಕ್ಕೆ. ಶಾಸಕರ ಕೈಗೆ ಜಮೀರ್ ಅಹಮದ್ ಖಾನ್ ಸಿಗ್ತಾ ಇಲ್ಲ ಅನ್ನುವ ಗಂಭೀರ ಆರೋಪವನ್ನ ಬಿಆರ್ ಪಾಟೀಲ್ ಮಾಡಿದ್ದಾರೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಕಮಿಷನ್ ಹಾವಳಿಯೂ ಕೂಡ ಇದೆ ಅನ್ನೋದನ್ನು ಹೇಳಿದ್ದಾರೆ. ಎಲ್ಒಸಿ ಕ್ಲಿಯರ್ ಮಾಡೋಕೆ ಶೇಕಡ 18ರಷ್ಟು ಲಂಚ ಕೇಳಿದ್ದಾರೆ ಅನ್ನುವ ಆರೋಪವೂ ಕೂಡ ಇದೆ. ಶೇಕಡ 18ರಷ್ಟು ಲಂಚ ಕೊಡದಿದ್ರೆ ಬಿಲ್ ಕ್ಲಿಯರ್ ಮಾಡಲ್ಲ ಅಂತೇಳಿ ಹೇಳಿದಾರಂತೆ. ಶೇಕಡ 18ರಷ್ಟು ಕಮಿಷನ್ ನೀಡುವಂತೆ ಗುತ್ತಿಗೆದಾರರಿಗೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವ ಗಂಭೀರ ಆರೋಪ ಈಗ ಕೇಳಿ ಬಂದಿದೆ. ಒಟ್ಟಾರೆ ವಸತಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದೊಂದಾಗಿ ಬಯಲಾಗ್ತಾ ಇದೆ. ಅದರ ಸಚಿವರು ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ಜಮೀರ್ ಅಹಮದ್ ಖಾನ್ ಅವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಬಿಆರ್ ಪಾಟೀಲ್ ಅವರು ಹೇಳಿದ್ದು ಸುಮಾರು 950 ಮನೆಗಳನ್ನ ಇವರು ಹಣ ಕೊಟ್ಟವರಿಗೆ ಮನೆಯನ್ನ ಮಂಜೂರು ಮಾಡಿ ಕೊಡ್ತಾ ಇದ್ದಾರೆ. ಒಂದು ವೇಳೆ ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆಯಾ ಪಂಚಾಯಿತಿಗಳಿಗೆ ಸ್ಯಾಂಕ್ಷನ್ ಆದಂತಹ ಮನೆಯನ್ನ ಬೇರೆ ಪಂಚಾಯಿತಿಗೆ ಇವರು ಶಿಫ್ಟ್ ಮಾಡ್ತಾ ಇದ್ದಾರೆ. ಇಂಥದ್ದೆಲ್ಲವೂ ಕೂಡ ಸರ್ಫರಾಜ್ ಅವರ ಜೊತೆಯಲ್ಲಿ ಮಾತಾಡಿದಂತ ಆಡಿಯೋ ಒಂದು ವೈರಲ್ ಆಗಿತ್ತು. ಅದಾದ ನಂತರ ಬಿಆರ್ ಪಾಟೀಲ್ ಅವರು ನಂದೇ ಆಡಿಯೋ ಅಂತ ಹೇಳಿದ್ರು. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ಉತ್ತರ ಕೊಡಬೇಕಾಗಿತ್ತು, ಆದ್ರೆ ಅವರು ಇದರ ಗೋಜಿಗೆ ಹೋಗಿಲ್ಲ. ಈಗ ವಸತಿ ಇಲಾಖೆಯ ಒಂದೊಂದೇ ಬ್ರಹ್ಮಾಂಡ ಭ್ರಷ್ಟಾಚಾರಗಳು, ಕಮಿಷನ್ ದಂಧೆ ಇದೆಲ್ಲವೂ ಕೂಡ ಈಗ ಒಂದೊಂದಾಗಿ ಬಯಲಾಗ್ತಾ ಇದೆ. ಈ ಸಂಬಂಧ ಈಗ ಭಾರಿ ಮುಜುಗರಕ್ಕೆ ಕಾಂಗ್ರೆಸ್ ಸರ್ಕಾರ ಒಳಗಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಈಗ ವಸತಿ ಇಲಾಖೆಯ ಕರ್ಮಕಾಂಡ ಒಂದೊಂದೇ ತೆರೆದುಕೊಳ್ತಾ ಇದೆ. ಈಗ 18% ಲಂಚದ ವಿಚಾರ, ಈ ಕಮಿಷನ್ ವಿಚಾರ, ಇದು ಹೇಗೆ ಚರ್ಚೆಗೆ ಬಂದಿದೆ, ಹೇಗೆ ಮುನ್ನೆಲೆಗೆ ಬಂತು ಅಂತ ಬಸವರಾಜ್? ರಂಜಿತ್, ಈ ಸಚಿವ ಜಮೀರ್ ಅಹಮದ್ ಅವರ ವಸತಿ ಇಲಾಖೆಯಲ್ಲಿ ಒಂದಷ್ಟು ಭ್ರಷ್ಟಾಚಾರ ಆರೋಪವನ್ನ ಸ್ವಂತ ಪಕ್ಷದ ಶಾಸಕರಾದಂತ ಬಿಆರ್ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ. ಹಣ ಕೊಡದೆ ಯಾವ ಕೆಲಸಗಳು ಆಗ್ತಿಲ್ಲ ಅನ್ನುವಂತ ಗಂಭೀರವಾದಂತ ಆರೋಪವನ್ನ ಬೇರೆ ಯಾರಾದ್ರೂ ಮಾಡಿದ್ರೆ ಬರೀ ಇವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಿತ್ತು. ಆದ್ರೆ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಮತ್ತು ಯಾವಾಗ್ಲೂ ಕೂಡ ಅವರು ನಿಷ್ಠಾವಂತರಾಗಿದ್ದಾರೆ. ಅಂತಹ ಒಬ್ಬ ವ್ಯಕ್ತಿ ಈಗ ಆರೋಪ ಮಾಡ್ತಾ ಇರೋದ್ರಿಂದ ಒಂದಷ್ಟು ಆರೋಪಗಳು ಸಚಿವರಾದಂತಹ ಜಮೀರ್ ಅಹಮದ್ ಅವರ ಖಾನ್ ಅವರ ಇಲಾಖೆ ಏನಿದೆ ಆ ಇಲಾಖೆ ಮೇಲೆ ಕೇಳಿ ಬರ್ತಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಇದೇ ವರ್ಷ ಜನವರಿಯಲ್ಲಿ ಗುತ್ತಿಗೆದಾರರ ಸಂಘ ಕೂಡ ಗಂಭೀರವಾದಂತಹ ಆರೋಪವನ್ನ ಜಮೀರ್ ಅಹಮದ್ ಅವರಿಗೆ ಮಾಡಿ ಒಂದು ಪತ್ರವನ್ನು ಬರೆದಿತ್ತು. ನಿಮ್ಮ ಇಲಾಖೆಯಲ್ಲಿ ಎಲ್ಒಸಿ ಕೊಡೋಕೆ 18% ಕಮಿಷನ್ ಕೇಳ್ತಾ ಇದ್ದಾರೆ. ಅದರಲ್ಲೂ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಯಾವುದೇ ಕೆಲಸಗಳಾಗಬೇಕಂದ್ರೂ 18% ಗುತ್ತಿಗೆಯಲ್ಲಿ ಒಂದಷ್ಟು ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಗಮನಕ್ಕಿದೆಯಾ ಅಥವಾ ಅಧಿಕಾರಿಗಳು ಈ ತರಹದ ಒಂದಷ್ಟು ವರ್ತನೆಗಳನ್ನ ಮಾಡ್ತಾ ಇದ್ದಾರೆ, ಇದಕ್ಕೆ ತಮ್ಮ ಕುಮ್ಮಕ್ಕೆ ಏನಾದ್ರೂ ಇದೆಯಾ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿ ಗುತ್ತಿಗೆದಾರ ಸಂಘ ಈ ಒಂದು ಪತ್ರವನ್ನ ಬರೆದಿತ್ತು. ಆಗ ಕೂಡ ಸಾಕಷ್ಟು ಸಚಿವರಿಗೂ ಕೂಡ ಈ ತರದ ಪತ್ರಗಳನ್ನ ಬರೆದಿದ್ರು. ಆದ್ರೆ ಈಗ ಮುನ್ನೆಲೆಗೆ ಬರ್ತಿರ್ತಕ್ಕಂಥದ್ದು ವಸತಿ ಇಲಾಖೆ ಮತ್ತು ಸ್ವಂತ ಪಕ್ಷದ ಶಾಸಕರೇ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆಯನ್ನು ನೀಡಿ ಅವರು ಆ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇಲ್ಲ ಅನ್ನುವಂತ ಒಂದು ಆರೋಪವನ್ನು ಮಾಡ್ತಾರೆ. ಹೀಗಾಗಿ ಈ ಗುತ್ತಿಗೆದಾರರು ಬರೆದಿರ್ತಕ್ಕಂಥ ಪತ್ರ ಈಗ ಸದ್ಯಕ್ಕೆ ಮುನ್ನೆಲೆಗೆ ಬರ್ತಾ ಇದೆ. ಈ ಹಿಂದಿನಿಂದಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಈಗ ಕೂಡ ಆರೋಪಗಳು ಮತ್ತೆ ಕೇಳಿ ಬರ್ತಾ ಇದ್ದಾವೆ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ತೂಗುಗತ್ತಿ. ಯಾವಾಗ ಬಿಆರ್ ಪಾಟೀಲ್ ಅವರು ನೋಡಿ ವಸತಿ ಇಲಾಖೆಯಲ್ಲಿ ಇಂಥದ್ದೆಲ್ಲ ನಡೀತಾ ಇದೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ರು. ಜಮೀರ್ ಅಹಮದ್ ಖಾನ್ ಅವರ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ. ಆರೋಪದ ಬೆನ್ನಲ್ಲೇ ಮರ್ಮಾಘಾತ ಎದುರಾಗಿದೆ ಕಾಂಗ್ರೆಸ್ ಪಾಳೆಯಕ್ಕೆ. ಶಾಸಕರ ಕೈಗೆ ಜಮೀರ್ ಅಹಮದ್ ಖಾನ್ ಸಿಗ್ತಾ ಇಲ್ಲ ಅನ್ನುವ ಗಂಭೀರ ಆರೋಪವನ್ನ ಬಿಆರ್ ಪಾಟೀಲ್ ಮಾಡಿದ್ದಾರೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಕಮಿಷನ್ ಹಾವಳಿಯೂ ಕೂಡ ಇದೆ ಅನ್ನೋದನ್ನು ಹೇಳಿದ್ದಾರೆ. ಎಲ್ಒಸಿ ಕ್ಲಿಯರ್ ಮಾಡೋಕೆ ಶೇಕಡ 18ರಷ್ಟು ಲಂಚ ಕೇಳಿದ್ದಾರೆ ಅನ್ನುವ ಆರೋಪವೂ ಕೂಡ ಇದೆ. ಶೇಕಡ 18ರಷ್ಟು ಲಂಚ ಕೊಡದಿದ್ರೆ ಬಿಲ್ ಕ್ಲಿಯರ್ ಮಾಡಲ್ಲ ಅಂತೇಳಿ ಹೇಳಿದಾರಂತೆ. ಶೇಕಡ 18ರಷ್ಟು ಕಮಿಷನ್ ನೀಡುವಂತೆ ಗುತ್ತಿಗೆದಾರರಿಗೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವ ಗಂಭೀರ ಆರೋಪ ಈಗ ಕೇಳಿ ಬಂದಿದೆ. ಒಟ್ಟಾರೆ ವಸತಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದೊಂದಾಗಿ ಬಯಲಾಗ್ತಾ ಇದೆ. ಅದರ ಸಚಿವರು ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ಜಮೀರ್ ಅಹಮದ್ ಖಾನ್ ಅವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಬಿಆರ್ ಪಾಟೀಲ್ ಅವರು ಹೇಳಿದ್ದು ಸುಮಾರು 950 ಮನೆಗಳನ್ನ ಇವರು ಹಣ ಕೊಟ್ಟವರಿಗೆ ಮನೆಯನ್ನ ಮಂಜೂರು ಮಾಡಿ ಕೊಡ್ತಾ ಇದ್ದಾರೆ. ಒಂದು ವೇಳೆ ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆಯಾ ಪಂಚಾಯಿತಿಗಳಿಗೆ ಸ್ಯಾಂಕ್ಷನ್ ಆದಂತಹ ಮನೆಯನ್ನ ಬೇರೆ ಪಂಚಾಯಿತಿಗೆ ಇವರು ಶಿಫ್ಟ್ ಮಾಡ್ತಾ ಇದ್ದಾರೆ. ಇಂಥದ್ದೆಲ್ಲವೂ ಕೂಡ ಸರ್ಫರಾಜ್ ಅವರ ಜೊತೆಯಲ್ಲಿ ಮಾತಾಡಿದಂತ ಆಡಿಯೋ ಒಂದು ವೈರಲ್ ಆಗಿತ್ತು. ಅದಾದ ನಂತರ ಬಿಆರ್ ಪಾಟೀಲ್ ಅವರು ನಂದೇ ಆಡಿಯೋ ಅಂತ ಹೇಳಿದ್ರು. ವಸತಿ ಸಚಿವ
ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ಉತ್ತರ ಕೊಡಬೇಕಾಗಿತ್ತು, ಆದ್ರೆ ಅವರು ಇದರ ಗೋಜಿಗೆ ಹೋಗಿಲ್ಲ. ಈಗ ವಸತಿ ಇಲಾಖೆಯ ಒಂದೊಂದೇ ಬ್ರಹ್ಮಾಂಡ ಭ್ರಷ್ಟಾಚಾರಗಳು, ಕಮಿಷನ್ ದಂಧೆ ಇದೆಲ್ಲವೂ ಕೂಡ ಈಗ ಒಂದೊಂದಾಗಿ ಬಯಲಾಗ್ತಾ ಇದೆ. ಈ ಸಂಬಂಧ ಈಗ ಭಾರಿ ಮುಜುಗರಕ್ಕೆ ಕಾಂಗ್ರೆಸ್ ಸರ್ಕಾರ ಒಳಗಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಈಗ ವಸತಿ ಇಲಾಖೆಯ ಕರ್ಮಕಾಂಡ ಒಂದೊಂದೇ ತೆರೆದುಕೊಳ್ತಾ ಇದೆ. ಈಗ 18% ಲಂಚದ ವಿಚಾರ, ಈ ಕಮಿಷನ್ ವಿಚಾರ, ಇದು ಹೇಗೆ ಚರ್ಚೆಗೆ ಬಂದಿದೆ, ಹೇಗೆ ಮುನ್ನೆಲೆಗೆ ಬಂತು ಅಂತ ಬಸವರಾಜ್? ರಂಜಿತ್, ಈ ಸಚಿವ ಜಮೀರ್ ಅಹಮದ್ ಅವರ ವಸತಿ ಇಲಾಖೆಯಲ್ಲಿ ಒಂದಷ್ಟು ಭ್ರಷ್ಟಾಚಾರ ಆರೋಪವನ್ನ ಸ್ವಂತ ಪಕ್ಷದ ಶಾಸಕರಾದಂತ ಬಿ ಆರ್ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ. ಹಣ ಕೊಡದೆ ಯಾವ ಕೆಲಸಗಳು ಆಗ್ತಿಲ್ಲ ಅನ್ನುವಂತ ಗಂಭೀರವಾದಂತ ಆರೋಪವನ್ನ ಬೇರೆ ಯಾರಾದ್ರೂ ಮಾಡಿದ್ರೆ ಬರೀ ಇವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಿತ್ತು. ಆದ್ರೆ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಮತ್ತು ಯಾವಾಗ್ಲೂ ಕೂಡ ಅವರು ನಿಷ್ಠಾವಂತರಾಗಿದ್ದಾರೆ. ಅಂತಹ ಒಬ್ಬ ವ್ಯಕ್ತಿ ಈಗ ಆರೋಪ ಮಾಡ್ತಾ ಇರೋದ್ರಿಂದ ಒಂದಷ್ಟು ಆರೋಪಗಳು ಸಚಿವರಾದಂತ ಜಮೀರ್ ಅಹಮದ್ ಅವರ ಖಾನ್ ಅವರ ಇಲಾಖೆ ಏನಿದೆ ಆ ಇಲಾಖೆ ಮೇಲೆ ಕೇಳಿ ಬರ್ತಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಇದೇ ವರ್ಷ ಜನವರಿಯಲ್ಲಿ ಗುತ್ತಿಗೆದಾರರ ಸಂಘ ಕೂಡ ಗಂಭೀರವಾದಂತಹ ಆರೋಪವನ್ನ ಜಮೀರ್ ಅಹಮದ್ ಅವರಿಗೆ ಮಾಡಿ ಒಂದು ಪತ್ರವನ್ನ ಬರೆದಿತ್ತು. ನಿಮ್ಮ ಇಲಾಖೆಯಲ್ಲಿ LOC ಕೊಡೋಕೆ 18% ಕಮಿಷನ್ ಕೇಳ್ತಾ ಇದ್ದಾರೆ, ಅದರಲ್ಲೂ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಯಾವುದೇ ಕೆಲಸಗಳಾಗಬೇಕಂದ್ರೂ 18% ಗುತ್ತಿಗೆಯಲ್ಲಿ ಒಂದಷ್ಟು ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಗಮನಕ್ಕಿದೆಯಾ ಅಥವಾ ಅಧಿಕಾರಿಗಳು ಈ ತರಹದ ಒಂದಷ್ಟು ವರ್ತನೆಗಳನ್ನ ಮಾಡ್ತಾ ಇದ್ದಾರೆ, ಇದಕ್ಕೆ ತಮ್ಮ ಕುಮ್ಮಕ್ಕೆ ಏನಾದ್ರೂ ಇದೆಯಾ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿ ಗುತ್ತಿಗೆದಾರ ಸಂಘ ಈ ಒಂದು ಪತ್ರವನ್ನ ಬರೆದಿತ್ತು. ಆಗ ಕೂಡ ಸಾಕಷ್ಟು ಸಚಿವರಿಗೂ ಕೂಡ ಈ ತರದ ಪತ್ರಗಳನ್ನ ಬರೆದಿದ್ರು. ಆದ್ರೆ ಈಗ ಮುನ್ನೆಲೆಗೆ ಬರ್ತಿರ್ತಕ್ಕಂಥದ್ದು ವಸತಿ ಇಲಾಖೆ ಮತ್ತು ಸ್ವಂತ ಪಕ್ಷದ ಶಾಸಕರೇ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಒಂದು ರಾಜೀನಾಮೆಯನ್ನು ನೀಡಿ ಅವರು ಆ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇಲ್ಲ ಅನ್ನುವಂತ ಒಂದು ಆರೋಪವನ್ನು ಮಾಡ್ತಾರೆ. ಹೀಗಾಗಿ ಈ ಗುತ್ತಿಗೆದಾರರು ಬರೆದಿರ್ತಕ್ಕಂಥ ಪತ್ರ ಈಗ ಸದ್ಯಕ್ಕೆ ಮುನ್ನೆಲೆಗೆ ಬರ್ತಾ ಇದೆ. ಈ ಹಿಂದಿನಿಂದಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಈಗ ಕೂಡ ಆರೋಪಗಳು ಮತ್ತೆ ಕೇಳಿ ಬರ್ತಾ ಇದ್ದಾವೆ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ತೂಗುಗತ್ತಿ. ಯಾವಾಗ ಬಿ ಆರ್ ಪಾಟೀಲ್ ಅವರು ನೋಡಿ ವಸತಿ ಇಲಾಖೆಯಲ್ಲಿ ಇಂಥದ್ದೆಲ್ಲ ನಡೀತಾ ಇದೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ರು, ಜಮೀರ್ ಅಹಮದ್ ಖಾನ್ ಅವರ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ. ಆರೋಪದ ಬೆನ್ನಲ್ಲೇ ಮರ್ಮಾಘಾತ ಎದುರಾಗಿದೆ ಕಾಂಗ್ರೆಸ್ ಪಾಳೆಯಕ್ಕೆ. ಶಾಸಕರ ಕೈಗೆ ಜಮೀರ್ ಅಹಮದ್ ಖಾನ್ ಸಿಗ್ತಾ ಇಲ್ಲ ಅನ್ನುವ ಗಂಭೀರ ಆರೋಪವನ್ನ ಬಿ ಆರ್ ಪಾಟೀಲ್ ಮಾಡಿದ್ದಾರೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಕಮಿಷನ್ ಹಾವಳಿಯೂ ಕೂಡ ಇದೆ ಅನ್ನೋದನ್ನು ಹೇಳಿದ್ದಾರೆ. LOC ಕ್ಲಿಯರ್ ಮಾಡೋಕೆ 18% ಲಂಚ ಕೇಳಿದ್ದಾರೆ ಅನ್ನುವ ಆರೋಪವೂ ಕೂಡ ಇದೆ. 18% ಲಂಚ ಕೊಡದಿದ್ರೆ ಬಿಲ್ ಕ್ಲಿಯರ್ ಮಾಡಲ್ಲ ಅಂತೇಳಿ ಹೇಳಿದಾರಂತೆ. 18% ಕಮಿಷನ್ ನೀಡುವಂತೆ ಗುತ್ತಿಗೆದಾರರಿಗೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವ ಗಂಭೀರ ಆರೋಪ ಈಗ ಕೇಳಿ ಬಂದಿದೆ. ಒಟ್ಟಾರೆ ವಸತಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದೊಂದಾಗಿ ಬಯಲಾಗ್ತಾ ಇದೆ. ಅದರ ಸಚಿವರು ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ಜಮೀರ್ ಅಹಮದ್ ಖಾನ್ ಅವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ.